energetic and enthusiastic students. ಹೇಗಿದ್ದೀರಾ ಎಲ್ಲರೂ? ಹೇಗಾಗ್ತಿದೆ ನಿಮ್ಮ ಸ್ಟಡೀಸ್? I hope you all are doing great. Welcome you all to PW Kannada 9th and 10th channel and the batch Abhimanyu 2. So previous videoದಲ್ಲಿ ನೀವು ಆಲ್ರೆಡಿ ಇಂಟೆಕ್ಸ್ಟ್ ಕ್ವೆಶನ್ಸ್ ಯಾವ ಥರ ಎಲ್ಲ ಕೇಳಿದ್ರು, ಅದಕ್ಕೆ ಯಾವ ಥರ ಎಲ್ಲ ಆನ್ಸರ್ಸ್ನ ಮಾಡಬೇಕು ಅಂತ ಹೇಳಿದ್ರದ್ದು ಡಿಸ್ಕಷನ್ಸ್ನ ನೋಡಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಲೆಟ್ಸ್ ಟಾಕ್ ಅಬೌಟ್ ದಿ ಎಕ್ಸಸೈಸ್ ಕ್ವೆಶನ್ಸ್, NCERT exercise questions number 1 to 15. ಆಲ್ಮೋಸ್ಟ್ 15 ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇನ್ ಟೆಕ್ಸ್ಟ್ ಅಲ್ಲಿ 19 ಕ್ವೆಶನ್ಸ್ ನೀವು ಕವರ್ ಮಾಡಿದ್ದೀರಾ. ಸೊ ದ ವೆರಿ ಫಸ್ಟ್ ಕ್ವೆಶನ್ ಆಫ್ NCERT of your second chapter is the multiple choice question. A solution turns red litmus blue and its pH is likely to be. So if the change in pH value or color of the red litmus is actually from red to blue, then what should be the pH value? It should be, pH value should be greater than 7, right? pH value should be greater than 7. So idralli 1 is acidic, 4 is acidic, 5 is slightly moderately acidic zone hatra barta ide. The answer is 10, pH value 10. So the next question, a solution reacts with crushed eggshell. What is the chemical composition of crushed eggshell? Calcium carbonate. So a solution, we don't know which solution it is. This is what we are supposed to identify. Adanna artha madkolbeku ನಾವು ಯಾವುದು ಅಂತ ಹೇಳಿ. That solution is reacting with calcium carbonate or eggshell to give a gas that turns lime water milky. ಯಾವ gas lime water ನ milky ಮಾಡುತ್ತೆ? What is lime water? Calcium hydroxide. So if you pass carbon dioxide gas to this lime water ಅಂತ ಹೇಳಿದ್ರೆ ನಿಂಬೆಹಣ್ಣು ಜ್ಯೂಸ್ ಇದೆಯಲ್ಲ ಮೇಡಮ್, ಈ ಬೇಸಿಗೆ ಕಾಲದಲ್ಲೆಲ್ಲ ಸೆಕೆ ಆಗುತ್ತೆ ಅಂತ ಹೇಳಿ ನಿಂಬೆಹಣ್ಣಿನ ಶರ್ಬತ್ ಕುಡಿತೀವಲ್ಲ, ಅದೇನಾ ಲೈಮ್ ವಾಟರ್ ಅಂತ ಹೇಳಿದ್ರೆ? ಅಲ್ಲ ಮಕ್ಕಳೇ, ದಟ್ ಇಸ್ ನಿಂಬು ಪಾನಿ, ವಿಚ್ ಇಸ್ ಡಿಫ್ರೆಂಟ್. ಹಿಯರ್ ಲೈಮ್ ವಾಟರ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಗಾಟ್ ಇಟ್? ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡ್ತಾ ಇದ್ದೀರಾ. ಏನಾಗಬೇಕು? ಈ ಕ್ಯಾಲ್ಸಿಯಂ ಆಕ್ಸಿಜನ್ ಇದರಲ್ಲಿರುವಂಥದ್ದು ಕ್ಯಾಲ್ಸಿಯಂ ಆ್ಯಂಡ್ ಔಟ್ ಆಫ್ 2 ಆಕ್ಸಿಜನ್ ಒಂದು ಆಕ್ಸಿಜನ್ ಇದ್ರ ಜೊತೆ ಕಂಬೈನ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೊಡುತ್ತೆ. ಆಯ್ತಾ? ಸೊ ಇನ್ನೇನು ಉಳಿದಿರುತ್ತೆ? ಈ OH ನಲ್ಲಿ ಒಂದು ಆಕ್ಸಿಜನ್ ಹೋಯ್ತು. ಏನು ಉಳಿತು ಇಲ್ಲಿ? H2O, ಜಸ್ಟ್ H2O. ಸೊ ದಿಸ್ ಇಸ್ ಲೈಮ್ ವಾಟರ್. ಏನು? ಯಾವುದು ಲೈಮ್ ವಾಟರ್? Calcium hydroxide is a lime water. I should write here aqueous, alva? Carbon dioxide is a gas. Idu aqueous, water is a liquid. So e lime water ಏನಾಯ್ತು? ಮಿಲ್ಕಿ ಆಗಿ ಫಾರ್ಮ್ ಆಯಿತು. ಮಿಲ್ಕಿ ಸಬ್ಸ್ಟೆನ್ಸ್, ಮಿಲ್ಕಿ ಸಬ್ಸ್ಟೆನ್ಸ್ ಆಗಿ ಚೇಂಜ್ ಆಯಿತು. ಸೊ ಯಾವ ಗ್ಯಾಸ್ ಪಾಸ್ ಮಾಡಿದ್ರಿ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡಿದ್ರಿ. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಲ್ಲಿಂದ ಬಂತು? ಎಗ್ ಶೆಲ್ಲಿಂದ ಬಂತು. ಎಗ್ ಶೆಲ್ ಇಸ್ ಮೇಡ್ ಅಪ್ ಆಫ್ ವಾಟ್? ಕಾರ್ಬೋನೇಟ್. ಹಾಗಾದರೆ ಈ ಕಾರ್ಬೋನೇಟಿಂದ ಈ ಗ್ಯಾಸನ್ನು ಹೊರಗೆ ತೆಗೆದಿರುವ ಲಿಕ್ವಿಡ್ ಯಾರು? ದಟ್ ಇಸ್ ಯೋರ್ ಕ್ವೆಶ್ಚನ್. ಯಾರಾಗಿರಬೇಕು? NaCl ಪಾಪದವನು, ಸೊಲ್ಯೂಷನ್ ಅವನು, ಉಪ್ಪು ನೀರೇನು ಮಾಡಲ್ಲ ಅಲ್ವಾ? HCl is a ಕಿಲಾಡಿ. HCl is what? ಆಸಿಡ್. ಆಸಿಡ್ಗಳು ಯಾವಾಗ ಕಾರ್ಬೋನೇಟ್ ಹತ್ರ ಹೋಗುತ್ತೆ, ಬುಸ್ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರುತ್ತೆ. ಸೊ ಇಟ್ ಈಸ್ ದಿ ಆಸಿಡ್ HCl which releases carbon dioxide gas, calcium chloride and water. ಆಯ್ತಾ? ವಾಟ್ ಅಬೌಟ್ LiCl, ಲಿಥಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್? ಅವುಗಳೆಲ್ಲವುಗಳು ಕೂಡ ಸಾಲ್ಟ್ ಸೊಲ್ಯೂಷನ್. ನೀವು ಹಾಕಿದ್ರು ಏನು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಪರಿಗೆ ಆಗಲ್ಲ. ಯಾಕೆಂದರೆ ಇದು ಕೂಡ ಬೇಸ್, ಇದು ಕೂಡ ಬೇಸ್, ಇದು ಕೂಡ ಬೇಸ್. ಬಿಟ್ವೀನ್ ದ ಬೇಸ್ ಓನ್ಲಿ ಅಯಾನ್ಸ್ಗಳು ಮೂವ್ ಆಗುತ್ತೆ ಹೊರತು ದರ್ ಇಸ್ ನೋ ಆಸ್ ಸಚ್ ರಿಯಾಕ್ಷನ್ಸ್ ಮೈಟ್ ಹ್ಯಾವ್ ಹ್ಯಾಪೆಂಡ್ ಅಂತ ಹೇಳ್ಬೋದು. ಮೇ ಬಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ಗೆ ಆಗುವಂತಹ ಚಾನ್ಸಸ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಬಾಂಡ್ ಸ್ಟ್ರೆಂತ್, ಬಾಂಡ್ ಫಾರ್ಮೇಷನ್ ಎಕ್ಸೆಟ್ರಾ ವಿಚ್ ಯು ಲರ್ನ್ ಇನ್ ಹೈಯರ್ ಕ್ಲಾಸಸ್. ಆಲ್ ರೈಟ್. ಸೊ ರಿಯಾಕ್ಷನ್ಸ್ ಬರೀರಿ, ಇದಕ್ಕೆ ಹೇಳಿಲ್ಲ, ನೀವು ನಿಮ್ಮ ಪ್ರಾಕ್ಟೀಸಿಗೆ ಬರೀರಿ. ಏನು ರಿಯಾಕ್ಷನ್ ಅದು? ಕ್ಯಾಲ್ಸಿಯಂ ಕಾರ್ಬೋನೇಟು ರಿಯಾಕ್ಟಿಂಗ್ ವಿತ್ HCl ಫಾರ್ಮಿಂಗ್ ವಾಟ್? ಕ್ಯಾಲ್ಸಿಯಂ ಕ್ಲೋರೈಡ್, ಸಾಲ್ಟ್. CA ಏನು ಬರೀಬೇಕು? ಫಾರ್ಮುಲಾ CaCl ಬರೀಲ್ಲ ನಾನು, ಸರಿನಾ? ಈ ಥರ ಬರೆದ್ರೆ ತಪ್ಪು. ಯಾಕೆ? ಕ್ಯಾಲ್ಸಿಯಮ್ದು ಚಾರ್ಜ್ ಏನು? +2. Clದು ಚಾರ್ಜ್ ಏನು ಮಕ್ಕಳೇ?
-1 ಕ್ರಾಸ್ ಮಾಡಿ ಇಟ್ ವಿಲ್ ಬಿ ಲೈಕ್ CAದು 2 ಚಾರ್ಜ್ ಇಲ್ಲಿ ಬರುತ್ತೆ, CL ಇದು 1 ಚಾರ್ಜ್ ಇಲ್ಲಿ ಬರುತ್ತೆ. ಬಟ್ ನೋಬಡಿ ರೈಟ್ಸ್ ಅಟ್ 1 ಚಾರ್ಜ್, ಹೆನ್ಸ್ ದ ಫಾರ್ಮುಲಾ CaCl2. ಗ್ಯಾಸ್ ಏನು, CO3 ಇಂದ ಬರುವ ಗ್ಯಾಸ್ ಯಾವುದು, CO2. ಆಮೇಲೆ ಅಲ್ಲೊಂದು ಆಕ್ಸಿಜನ್ ಇರುತ್ತಲ್ವಾ, ಅದು ಹೈಡ್ರೋಜನ್ ಕಂಬೈಂಡ್ ಆಗಿ ಏನಾಗಬೇಕು, ವಾಟರ್ ಆಗಿ ಫಾರ್ಮ್ ಆಗಬೇಕು. 2 HCl ಇದೆ, ಸೊ ಇದನ್ನ ಇಲ್ಲಿ ಬರೀತೀರಾ ಅಷ್ಟೇ. ಸಿಂಪಲ್. ಇದು ಕೇಳಿಲ್ಲ ಬಟ್ ನಾನು ಬರೆಸ್ತಾ ಇದ್ದೀನಿ ನಿಮ್ಮ ಹತ್ರ, ಯಾಕೆ ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಇಕ್ವೇಶನ್ ವಾಸ್ ಆಸ್ಕ್ಡ್ ಇನ್ ಟೆಕ್ಸ್ಟ್ ಕ್ವೆಶನ್. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಏನು ಅರ್ಥ ಆಯ್ತು ನಿಮಗೆ ಪ್ರೀವಿಯಸ್ ಕ್ವೆಶನಿಂದ? ಕಾರ್ಬೋನೇಟ್ ಆಗಲಿ ಬೈಕಾರ್ಬೋನೇಟ್ ಆಗಲಿ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಹೊರಗೆ ತೆಗಿತೀರಾ ಅಂದರೆ ಆಸಿಡ್ ಸೊಲ್ಯೂಷನನ್ನು ಆ್ಯಡ್ ಮಾಡಬೇಕು. ಡೀಲ್. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ಏನು ಕ್ವೆಶನ್ ನಂಬರ್ 3 ಅಲ್ಲಿ ಏನು ಹೇಳ್ತಾರೆ, 10 ml ಆಫ್ ಸೊಲ್ಯೂಷನ್ ಆಫ್ NaOH. ಆಯಿತಾ? ಏನು 10 ಮಿಲಿಲೀಟರ್. ಒಂದು ನಿಮ್ಮ ಟೆಸ್ಟ್ ಟ್ಯೂಬ್ ಅಷ್ಟು ಉದ್ದ ಇದೆ ಅಂತ ಹೇಳಿ ಅಂದ್ಕೊಳ್ಳಿ, 10 ಸೆಂಟಿಮೀಟರ್, ನಿಮ್ಮದು 15 ಸೆಂಟಿಮೀಟರ್ ಕ್ಯೂಬ್ ಸ್ಮಾಲ್ ಸ್ಕೇಲ್ ಇದೆ ಅಲ್ವಾ, ಅದೇ ಉದ್ದದ್ದು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ 10 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಸೊಲ್ಯೂಷನ್ನ ತಗೊಳ್ತೀರಾ. ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ಮಾಡ್ತೀರಾ. ಯಾವುದನ್ನು, ಇದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಅಷ್ಟೇ ಉದ್ದದ್ರಲ್ಲಿ ಬಟ್ 8 ml ಅಷ್ಟೇ ತಗೋತೀರಾ. HCl ಸೊಲ್ಯೂಷನನ್ನು ಕಂಪ್ಲೀಟಾಗಿ ನ್ಯೂಟ್ರಲೈಸ್ ಮಾಡ್ತೀರಾ. ಅರ್ಥ ಏನು, ಇದರಲ್ಲಿರುವಂತಹ OH ಮೈನಸ್ ಅಯಾನ್ಸ್ಗಳು HCl ಅಲ್ಲಿರುವಂತಹ H+ ಅಯಾನ್ಸ್ಗಳ ಜೊತೆ ರಿಯಾಕ್ಟ್ ಆಗಿ ನ್ಯೂಟ್ರಲ್ ಆಗುತ್ತೆ. 2 ಅಯಾನ್ಸ್ಗಳು ಸೇರಿ ವಾಟರ್ ಆಗಿ ಫಾರ್ಮ್ ಆಗುತ್ತೆ. ಸೊ 10 ml ಸೋಡಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡಿಕೊಂಡು 8 ml ಕಂಪ್ಲೀಟ್ ಆಗಿರುವ HClನ ನೀವೇನು ಮಾಡ್ತೀರಾ, ನ್ಯೂಟ್ರಲೈಸ್ ಮಾಡ್ತೀರಾ ಅಂತ ಹೇಳಿ. ಆಯಿತಾ? ಇಫ್ ವಿ ಟೇಕ್ 20 ml ಆಫ್ ದ ಸೇಮ್ ಸೊಲ್ಯೂಷನ್ ಆಫ್ NaOH, 20 ml ತಗೊಂಡ್ರೆ ದ ಅಮೌಂಟ್ ಆಫ್ HCl ಸೊಲ್ಯೂಷನ್, ಸೊ ದ ಸೇಮ್ ಸೊಲ್ಯೂಷನ್ ಆ್ಯಸ್ ಬಿಫೋರ್, ನೀವು ಪ್ರೀವಿಯಸ್ಲಿ ಎಷ್ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ತಗೊಳ್ತಿರೋ ಅಷ್ಟೇ ಕಾನ್ಸಂಟ್ರೇಟೆಡ್ ಆಗಿರುವಂತಹ HCl ಸೊಲ್ಯೂಷನ್ನ ತಗೊಳ್ಳಿಕ್ಕೆ ಹೋಗ್ತೀರಾ ಅಂದರೆ ಓಕೆ, ಎಷ್ಟು ಬೇಕಾಗುತ್ತೆ, ವಾಟ್ ಇಸ್ ದಿ ಅಮೌಂಟ್ ಆಫ್ HCl ಸೊಲ್ಯೂಷನ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್, ಏನಾಗಿರುತ್ತೆ ಆ ಅಮೌಂಟ್ ಅಂತೇಳಿ. ಡಬಲ್ ಅಲ್ವಾ, ನೀವು ಒಂದು ಕ್ವಾಂಟಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡು ಒಂದು ಕ್ವಾಂಟಿಟಿ ಆಫ್ 8 ml ಆಫ್ HCl ತಗೊಳ್ತೀರಾ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರ ಕಾನ್ಸಂಟ್ರೇಷನ್ ವಿಚ್ ಯು ಹ್ಯಾವ್ ಲರ್ನ್ ಇನ್ ಯು 9th ಸ್ಟ್ಯಾಂಡರ್ಡ್ ಅದನ್ನ ಕೊಡಲಿಲ್ಲ, ಅದು ಕೊಟ್ಟಿದ್ದೆ ಬೇರೆ ಥರ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು. ಇಲ್ಲಿ ಪ್ಲೇನ್ ಕ್ವೆಶನ್ A to A is equal to B, ಹಾಗಾದರೆ A is equal to C, ಸೊ ಬಿಗೂ ಸಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳುವಂತಹ ಕ್ವೆಶನ್ಗಳಿದೆಲ್ಲವು. 10 ml NaOHಗೆ 8 ml ಬೇಕಂತೆ, ಇದನ್ನು ಡಬಲ್ ಮಾಡಿದ್ರೆ ಇದು ಡಬಲ್ ಆಗುತ್ತೆ, ಅಷ್ಟೇ ಕಾನ್ಸೆಪ್ಟ್ ಇಲ್ಲಿ. ಬಟ್ ಇದು ರಾ ಆಗಿ ಆನ್ ಅ ಕೆಮಿಕಲ್ ಬೇಸಿಸ್ ನೀವು ಕೆಮಿಸ್ಟ್ರಿ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಟ್ವಿಸ್ಟ್ ಹೊಡೆಯುತ್ತೆ ಯಾವಾಗ ಕಾನ್ಸಂಟ್ರೇಷನ್ಸ್ ಬಂದಾಗ. ಆಯಿತಾ? ಸೊ ಇಲ್ಲಿ ಏನು ಆನ್ಸರ್ ಆಗಬೇಕು, ಡಬಲ್ ಅಲ್ವಾ. ಇನಿಷಿಯಲಿ 8 ml ತಗೊಂಡಿದ್ದೀರಾ, ಇದನ್ನು ನೀವು ಜಾಸ್ತಿ ಮಾಡಿದ್ರೆ 10 ಇರೋದನ್ನು 20 ml ಮಾಡಿದರೆ ಎಷ್ಟು HCl ಬೇಕು, 8 2 times, that is 2 times 8, 8 plus 8 16. Now answer is that 16. Fourth question, which one of the following types of medicine is used for treating indigestion? Indigestion ಯಾವಾಗ ಆಗುತ್ತೆ, ಎಕ್ಸೆಸ್ ಆಫ್ ಆಸಿಡ್ ಪ್ರೊಡಕ್ಷನ್ ಆಯಿತು ನಿಮ್ಮ ಬಾಡಿಯಲ್ಲಿ ಅಂತ ಹೇಳಿದಾಗ ಇಂಡೈಜೆಷನ್ ಕಾಸ್ ಆಗುತ್ತೆ, ಆಸಿಡಿಟಿ ಆಗುತ್ತೆ. ಸೊ ಅದಕ್ಕೆ ಯಾವುದನ್ನು ಯೂಸ್ ಮಾಡ್ತೀರಾ, ಆಂಟಿಬಯೋಟಿಕ್ ಯೂಸ್ ಮಾಡ್ತೀರಾ, ಇಲ್ಲ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆದಾಗ, ಸರ್ಟನ್ ಇನ್ಫ್ಲಮೇಷನ್ಸ್ ಇನ್ ಯೋರ್ ಬಾಡಿ ಬಂದಾಗ ಯು ಗೋ ವಿತ್ ಆಂಟಿಬಯೋಟಿಕ್ಸ್. ಆಯಿತಾ? ಅನಲ್ಜೆಸಿಕ್ಸ್ ಆರ್ ಪೇನ್ ಕಿಲ್ಲರ್ಸ್. ಸೊ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತೀರಾ ಗ್ಯಾಸ್ಟ್ರಿಕ್ ಬಂದಾಗ, ಇಂಡೈಜೆಷನ್ ಆದಾಗ, ಇಲ್ಲ. ಪ್ಯಾರಲಲಿ ನಿಮಗೆ ನೋವುಗಳು ಜಾಸ್ತಿ ಕಾಣ್ತಾ ಇದ್ದಾಗ ಫಸ್ಟ್ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಆ್ಯಂಟಾಸಿಡ್, ಆಸಿಡಿಟಿ ಟ್ಯಾಬ್ಲೆಟ್ ಅಲ್ವಾ, ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಆಪ್ಷನ್ ಸಿ ಇಸ್ ಯೋರ್ ರೈಟ್ ಆನ್ಸರ್. ಅದ್ರ ಜೊತೆಗೆ ಬೇಕಾದ್ರೆ ಅನಲ್ಜೆಸಿಕ್ಸ್ ಕೊಡ್ಬೋದು ಅವರು, ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಯಾಟಿಕ್ ಬಾಡಿ ಸಿಂಪ್ಟಮ್ಸ್ ಆರ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ನ ಪಾರ್ಟ್ ಆಗಿ ಅವ್ರು ಯಾವ್ದು ಬೇಕಾದರೂ ಕೊಡ್ಬೋದು. ಬಟ್ ಇಂಡೈಜೆಷನ್ ಇದ್ದಾಗ ದೇ ಗೋ ವಿತ್ ಆ್ಯಂಟಾಸಿಡ್ಸ್, ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಆ್ಯಂಟಾಸಿಡ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆಂಟಿಸೆಪ್ಟಿಕ್ ಇಸ್ ಸಮಥಿಂಗ್ ವಿಚ್ ಯು ಅಪ್ಲೈ ಔಟ್ಸೈಡ್ ದ ಬಾಡಿ, ನಾಟ್ ಇನ್ಸೈಡ್ ದ ಬಾಡಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆ್ಯಂಟಾಸಿಡ್. ನೆಕ್ಸ್ಟ್, this is like something which I really like. ಏನಿದು, writing the equation. ಶುರು ಮಾಡೋಣವಾ? Because being a chemistry students, we all should be loving towards writing the chemical equation. Something ಅದೇ ಇಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇರೋದು. ಕೆಮಿಸ್ಟ್ರಿ ಅಯ್ಯೋ ಇಕ್ವೇಷನ್ ಅಂತ ಹೇಳಬಾರ್ದು, ಕೆಮಿಸ್ಟ್ರಿ ಇಕ್ವೇಷನಾ ಅಂತ ಹೇಳೋ ಥರ ನೀವಿರಬೇಕು. ಸೊ ಈಗ ಸೆಕೆಂಡ್ ಚಾಪ್ಟ್ರಲ್ಲಿ ಇದ್ದೀರಾ, ಇಕ್ವೇಷನ್ ಬಗ್ಗೆ ಫಸ್ಟ್ ಚಾಪ್ಟರ್ನಲ್ಲಿ ಕಂಪ್ಲೀಟಾಗಿ ಕಲ್ತಿದ್ದೀರಾ. ನಾವೇನು ಮಾಡೋಣ, ಇಲ್ಲಿ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ಸಿಗೆ ಬ್ಯಾಲೆನ್ಸ್ಡ್ ಆಗಿರುವಂತಹ ಇಕ್ವೇಷನ್ಸ್
ಅನ್ನ ಬರೀತಾ ಹೋಗೋಣ. ನನ್ನ ಜೊತೆ ನೀವು ಕೂಡ ಬರೀರಿ. ರೈಟ್ ಅ ವರ್ಡ್ ಇಕ್ವೇಶನ್. Okay, first write a word equation, then balanced equation for the reaction taking place. Word equation, balanced equation ಎರಡು ಬರೀಬೇಕಂತೆ. Fine. Dilute sulfuric acid reacts with zinc granule. Product ಕೊಡ್ಲಿಲ್ಲ ಅವರು. ವರ್ಡ್ ಇಕ್ವೇಶನ್ ಬರೀತಿದ್ದೀನಿ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಅದರಲ್ಲಿ ನಾನು ಈ ಥರ ಬರೀತೀನಿ ವರ್ಡ್ ಇಕ್ವೇಶನ್. ಹೇಗೆ? sulfuric acid dilute plus zinc ಗ್ರ್ಯಾನ್ಯುವಲ್ಗೆ ಹಾಗೆ ಬರೀಲಿಕ್ಕೆ ಅವಶ್ಯಕತೆ ಇಲ್ಲ. ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಆದಾಗ ಏನು ಸಿಗಬೇಕು? ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ವೆರಿ ಗುಡ್. ಇಲ್ಲಿ ಯಾವ ಸಾಲ್ಟ್ ಸಿಗಬೇಕು? ಜಿಂಕ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದರೆ ಜಿಂಕ್ ಸಲ್ಫೇಟ್ ಅಂತ ಹೇಳೋ ಸಾಲ್ಟ್ ಸಿಗಬೇಕು. ಸೊ ಜಿಂಕ್ ಸಲ್ಫೇಟ್ ಪ್ಲಸ್ ಯಾವ ಗ್ಯಾಸ್ ಅದು? ಹೈಡ್ರೋಜನ್ ಗ್ಯಾಸ್. ಇದು ನಿಮ್ಮ ವರ್ಡ್ ಇಕ್ವೇಶನ್. ತಗೊಂಡು ಬನ್ನಿ ಸಿಂಬಲ್ ಫಾರ್ಮಿಗೆ. H2SO4 reacts with zinc to form zinc sulfate ಅಲ್ವಾ? ಜಿಂಕ್ ಸಲ್ಫೇಟ್ ಅನ್ನು ಫಸ್ಟ್ ಯಾವಾಗಲೂ ಮೆಟಲ್ಸ್ ಬರೆದು ಆಮೇಲೆ ನಾನ್ ಮೆಟಲ್ಸ್ ಬರೀತಾರೆ. ಜಿಂಕ್ ಸಲ್ಫೇಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಆಮೇಲೆ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟಿಂಗ್. ಆಮೇಲೆ ಸ್ಟೇಟ್ ಸಿಂಬಲ್ ಬರೀತೀರಾ? ಇಲ್ಲಿ ನಾವು ಬಾಕ್ಸ್ ಎಲ್ಲ ಹಾಕಿದ್ರೆ ಅದ್ರದ್ದು ನೀಟ್ನೆಸ್ ಹೊರಟೋಗುತ್ತೆ. ಹಾಗಾಗಿ ಐ ಜಸ್ಟ್ ಪ್ರಿಫರ್ ರೈಟಿಂಗ್ ದ ಪ್ಲೇನ್ ಕಂಪೌಂಡ್. ಸೊ ಹೇಗೆ ಸ್ಟೇಟ್ ಸಿಂಬಲ್ ಬರೀತೀರಾ? ಸಲ್ಫ್ಯೂರಿಕ್ ಆಸಿಡ್ನ ನೀರಿನ ಫಾರ್ಮಲ್ಲಿ ತಗೊಳ್ತೀರಾ, ಕಾನ್ಸಂಟ್ರೇಟೆಡ್ ತಗೊಳಕ್ಕಾಗಲ್ಲ. ಯು ಹ್ಯಾವ್ ಟು ಡೈಲ್ಯೂಟ್ ಇಟ್. ಸೊ ಅಕ್ವಿಯಸ್ ಫಾರ್ಮ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಜಿಂಕ್ ಇಸ್ ಅ ಮೆಟಲ್, ಸೊ ಸಾಲಿಡ್ ಹೈಡ್ರಿಟನ್. ಜಿಂಕ್ ಸಲ್ಫೇಟ್ ಅದು ಕೂಡ ಅಕ್ವಿಯಸ್ನಲ್ಲಿ ಡಿಸಾಲ್ವ್ ಆಗುವಂತಹ ಸಾಲ್ಟು. ಹೈಡ್ರೋಜನ್ ಇಸ್ ಅ ಪ್ಯೂರ್ ಗೇಷಿಯಸ್ ಕಂಪೌಂಡ್, ಸೊ ಜಸ್ಟ್ ಜಿ. ಆಯ್ತಾ? ಇಷ್ಟು ಬರೆದ್ರಿ. ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ತೀರಾ? 2 ಹೈಡ್ರೋಜನ್ ಇದೆ, ಇಲ್ಲೂ ಕೂಡ 2 ಹೈಡ್ರೋಜನ್ ಇದೆ. ಓಕೆ, ಬ್ಯಾಲೆನ್ಸಿಂಗ್ ದ ಆರ್ಡರ್ ಏನು? ನಾನು ಏನು ಆರ್ಡ್ರಲ್ಲಿ ಹೇಳ್ಕೊಟ್ಟಿದ್ದೆ? ಫಸ್ಟ್ಗೆ ಮೆಟಲ್ ಬ್ಯಾಲೆನ್ಸ್ ಮಾಡಿ, ಆಮೇಲೆ ನಾನ್ ಮೆಟಲ್ ಬ್ಯಾಲೆನ್ಸ್ ಮಾಡಿ. ನಾನ್ ಮೆಟಲ್ ಎಕ್ಸೆಪ್ಟ್ ಯಾವುದು? ಆಕ್ಸಿಜನನ್ನು ಕೊನೆ ಲಾಸ್ಟ್ ಬಟ್ ಸೆಕೆಂಡ್ ಸೆಷನಲ್ಲಿ ಬ್ಯಾಲೆನ್ಸ್ ಮಾಡಿ. ಲಾಸ್ಟ್ ಆಗಿ ನೀವು ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಫಸ್ಟ್ ಮೆಟಲ್ ಜಿಂಕ್ ಆ್ಯಂಡ್ ಜಿಂಕ್ 1 ಇಸ್ ಬ್ಯಾಲೆನ್ಸ್ ಆನ್ ಬೋತ್ ದ ಸೈಡ್. ಆಮೇಲೆ ಸಲ್ಫರ್ ಇಲ್ಲೊಂದಿದೆ ಬ್ಯಾಲೆನ್ಸ್ ಆಯಿತು. ಆಕ್ಸಿಜನ್ ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡ್ತೀರಾ. 4 and 4 ಆಕ್ಸಿಜನ್ ಆಲ್ಸೋ ಬ್ಯಾಲೆನ್ಸ್, ಹೈಡ್ರೋಜನ್ ಇಸ್ ಆಲ್ಸೋ ಬ್ಯಾಲೆನ್ಸ್ಡ್. ದಿಸ್ ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವ್ರ ಸ್ಟೇಟ್ಮೆಂಟು? ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟಿಂಗ್ ವಿತ್ ಮೆಗ್ನೀಷಿಯಂ ರಿಬನ್. ಬರೆಯೋಣವಾ? ಹೇಗೆ ಬರೀತೀರಾ ನೋಡಿ? ಹೈಡ್ರೋಕ್ಲೋರಿಕ್ ಆಸಿಡ್ ವರ್ಡ್ ಇಕ್ವೇಶನ್ ಫಸ್ಟಿಗೆ ಬರೆಯೋಣವಾ? ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಮೆಗ್ನೀಷಿಯಂ ರಿಬನ್ ಫಾರ್ಮ್ ಆಗುತ್ತೆ. ಏನು? ಮೆಗ್ನೀಷಿಯಂ. ವರ್ಡ್ ಇಕ್ವೇಶನ್ ಬರೀತೀನಿ ನಾನು. ಮೆಗ್ನೀಷಿಯಂ ಫಾರ್ಮಿಂಗ್ ಮೆಗ್ನೀಷಿಯಂ ಕ್ಲೋರೈಡ್. ಒನ್ ಆಫ್ ದ ಪ್ರಾಡಕ್ಟ್ ಆಯ್ತಾ? ಪ್ಲಸ್ ಯಾವ ಗ್ಯಾಸು? H2 ಗ್ಯಾಸ್. ಅದನ್ನು ನಾನು ವರ್ಡಲ್ಲಿ ಬರಲಿಲ್ಲ, ಸಿಂಬಲ್ ಬರೆದೆ. ನೀವು ಬರೀಬೇಕಾದ್ರೆ ವರ್ಡಲ್ಲಿ ಬರೀರಿ, ಯಾಕೆ ನಂಗೆ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ. ಓಕೆ, ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹೇಗೆ ತಗೊಳ್ತೀರಾ? HCl. ಮೆಗ್ನೀಷಿಯಂ ಸಿಂಬಲ್ ಏನು? Mg. ಸಾಲ್ಟ್ ಏನು ಫಾರ್ಮ್ ಆಗಬೇಕು? ಇದು ಸಾಲ್ಟ್ ಅಲ್ವಾ? ಯಾವುದದು? MgCl2. ಬಟ್ ಬರಿಬೇಕಾದ್ರೆ ಯಾವಾಗಲೂ ಕೂಡ ಏನು ಬರಿತೀರಾ? ಮೆಟಲ್ ಫಸ್ಟಿಗೆ ಬರಿತೀರಾ, Cl2 ಬರಿತೀರಾ. ಯಾಕೆ 2 ಬರೆದ್ರಿ? ಮೆಗ್ನೀಷಿಯಂ ಚಾರ್ಜ್ ಏನು? +2. ಸೊ ಮೆಗ್ನೀಷಿಯಂ ಚಾರ್ಜಸ್ +2. ಆಮೇಲೆ ಹೈಡ್ರೋಜನ್ ಗ್ಯಾಸ್ H2 ರಿಲೀಸ್ ಆಗಬೇಕು. ಎರಡು ಕಡೆ ಹೈಡ್ರೋಜನ್ ಕ್ಲೋರಿನ್ ಚೆಕ್ ಮಾಡಿ. ಇಟ್ ಇಸ್ 2HCl. ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್. ಸ್ಟೇಟ್ ಬರಿತೀರಾ? ಆ್ಯಸಿಡನ್ನ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಯಾವಾಗಲೂ ತಗೊಳ್ಳೋದು. ಸೊ ಹಾಗಾಗಿ ಎಕ್ವಿಯಸ್, ಇಲ್ಲಿ ಸಾಲಿಡ್, ಇಲ್ಲಿ ಎಕ್ವಿಯಸ್ ಅಂತ ಹೇಳಿ ಬರೀತೀರಾ. ಇದು ಗ್ಯಾಸ್ ಆಗಿರುತ್ತೆ. ಇಕ್ವೇಶನ್ ಕೂಡ ಬ್ಯಾಲೆನ್ಸ್ಡ್ ಆಗಿದೆ ನೋಡಿ. ಮೆಟಲ್ ಎರಡೂ ಕಡೆ Mg ಒಂದೇ ಇದೆ. ಹೈಡ್ರೋಜನ್ Clಗೆ ಹೋಗೋಣ. Cl ಅಲ್ಲೂ ಎರಡಿದೆ, ಇಲ್ಲೂ ಎರಡಿದೆ. ಹೈಡ್ರೋಜನ್ ಇಲ್ಲೂ ಕೂಡ ಎರಡಿದೆ ಆನ್ ಯೋರ್ ರಿಯಾಕ್ಟೆಂಟ್ ಪಾತ್ ಆ್ಯಂಡ್ ರಿಯಾಕ್ಟೆಂಟ್ ಸೈಡ್ ಆಸ್ ವೆಲ್ ಆಸ್ ಆನ್ ದ ಪ್ರಾಡಕ್ಟ್ ಸೈಡ್. ಎರಡು ಕಡೆ ಇದು ಇಕ್ವೇಶನ್ ಬ್ಯಾಲೆನ್ಸ್ಡ್ ಆಯಿತು. ಈಸಿ ಇದೆ ಅಲ್ವಾ? ಥರ್ಡ್ ಯಾವ್ದು ಕೊಟ್ಟಿದ್ರು ನೋಡೋಣ. Dilute sulfuric acid reacting with aluminum powder. So ಬರೆಯೋಣವಾ? ವರ್ಡ್ ಇಕ್ವೇಶನ್ sulfuric acid plus aluminum
ಇಲ್ಲಿ ಪೌಡರ್ ಗಿೌಡರ್ ಅಂತೆಲ್ಲ ಬರಿಬೇಡಿ. ನೀವು ಪ್ರೆಡಿಕ್ಟ್ ಮಾಡಿ ಇವಾಗ ನನಗೆ ನೀವು ಹೇಳಿ ಏನು ಫಾರ್ಮ್ ಆಗಬೇಕು. ಯಾವುದೇ ಮೆಟಲ್ ಜೊತೆ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸಲ್ಫೇಟ್ ಸಾಲ್ಟ್ ಫಾರ್ಮ್ ಆಗಬೇಕು. ಈಗ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಸಲ್ಫೇಟ್, ಅಲ್ಯೂಮಿನಿಯಂ ಸಲ್ಫೇಟ್ ಸಾಲ್ಟು ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್, ನಲ್ಲಿ ಕೆಳಗಡೆ ಬರಿತೀನಿ, ಹೈಡ್ರೋಜನ್ ಗ್ಯಾಸ್ ಏನಾಗಬೇಕು, ರಿಲೀಸ್ ಆಗಬೇಕು. ಹೈಡ್ರೋಜನ್ ಅಂತ ಹೇಳಿ ಬರೀರಿ, ಗ್ಯಾಸ್ ಅಂತ ಹೇಳಿ ಬರಿಬೇಡಿ, ಹೈಡ್ರೋಜನ್ ರಿಲೀಸ್ ಆಗಬೇಕು. ಇದು ವರ್ಡ್ ಇಕ್ವೇಷನ್. ಸೊ ಅದನ್ನ ಫಾರ್ಮ್ಯಾಟಿಗೆ ತಗೊಂಡು ಬನ್ನಿ. H2SO4 ಪ್ಲಸ್ ಅಲ್ಯೂಮಿನಿಯಂ ರಿಯಾಕ್ಟಿಂಗ್ ಟು ಫಾರ್ಮ್ ಅಲ್ಯೂಮಿನಿಯಂ ಸಲ್ಫೇಟ್, SO4 ಹೋಲ್ ಥ್ರೈಸ್ H2. ನೋಡಿ ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ ಬರೆದಾಗ ನೀವು ಕೇರ್ಫುಲ್ ಆಗಿ ಚಾರ್ಜ್ನ ಆಚೆ ಮಾಡಿ. ಏನು ಮಕ್ಕಳೇ ಅಲ್ಯೂಮಿನಿಯಂದು ಚಾರ್ಜು? ಅಲ್ಯೂಮಿನಿಯಂ ಚಾರ್ಜ್ ಏನು? +3, ಸಲ್ಫೇಟ್ ಚಾರ್ಜ್ ಏನು? -2. ಸೊ 2 ಇಲ್ಲಿಗೆ ಬರುತ್ತಾ, ಹಾಗಾಗಿ 2 ಇಲ್ಲಿ ಬರದೆ. 3 ಅಂತ ಹೇಳೋದು ಎಸ್ಸಿಗೂ ಅಪ್ಲಿಕೇಬಲ್, 4 ಆಕ್ಸಿಜನಿಗೂ ಅಪ್ಲಿಕೇಬಲ್, ಹಾಗಾಗಿ ಬ್ರ್ಯಾಕೆಟ್ ಹಾಕಿ ಹೊರಗಡೆ 3 ಅಂತ ಹೇಳಿ ಬರ್ದಿದ್ದೀನಿ. ಮೈಂಡ್ ಯೋರ್ ವರ್ಡಿಂಗ್ಸ್ ವೈಲ್ ಯು ಆರ್ ಟೇಕಿಂಗ್ ದ ನೋಟ್ಸ್, ಬಿಕಾಸ್ ತುಂಬ ಜನ ಮಕ್ಕಳು ಅಲ್ಯೂಮಿನಿಯಂ ಸಲ್ಫೇಟನ್ನು ಬಿರಿ ತಪ್ಪು ಮಾಡಿ ಮಾರ್ಕ್ಸ್ ಎಲ್ಲ ಕಳ್ಕೊಳ್ತೀರಾ. ಡು ನಾಟ್ ಡೂ ದ್ಯಾಟ್, ಡೋಂಟ್ ಡೂ ಮಿಸ್ಟೇಕ್ಸ್. ಓಕೆ, ಮೇಕ್ ಶೋರ್ ದ್ಯಾಟ್ ಯು ಆರ್ ರೈಟಿಂಗ್ ದ ಪ್ರಾಪರ್ equations. Balance ಮಾಡಿ. ಫಸ್ಟಿಗೆ ಮೆಟಲ್ 2 ಅಲ್ಯೂಮಿನಿಯಂ, I'll write here 2. Sulfate 3 times, so I'll write here 3. Hydrogen becomes 6 times, so I'll write here 3. Equation is balanced. Then write the state symbol. ಹೇಗೆ ಬರೀತೀರಾ? Acid, aqueous, aluminum, metal solid, salt, aqueous, and then hydrogen gas, gaseous state. That's it. Most of the sulfate salts are precipitable, so adana ನೀವು ಬೇಕಾದ್ರೆ solid ಅಂತನೂ ಬರಿಬಹುದು, no issues. All right, so we have one more equation. ನೋಡೋಣ ಯಾವುದು ಅದು ಅಂತೇಳಿ. ಲಾಸ್ಟ್ ಸ್ಟೇಟ್ಮೆಂಟ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯಾವುದು? ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಯಾಕ್ಟಿಂಗ್ ವಿತ್ ಅಯನ್ ಫಿಲ್ಲಿಂಗ್ಸ್. ನೀವು ನೋಡಿ ಪ್ರತಿಯೊಂದು ಕಡೆ ಅವರು ಡೈಲ್ಯೂಟ್ ಅಂತ ಹೇಳಿಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ನೀವು ಇಲ್ಲಿ ಡೈಲ್ಯೂಟ್ ಅಂತ ಬರೆದ್ರೂ ನಡೆಯುತ್ತೆ. ಡೈಲ್ಯೂಟ್ ಅಂದರೆ ಜಾಸ್ತಿ ನೀರನ್ನು ಆಡ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಬರಿಬೋದು. or aqueous is also fine. Okay, hydrochloric acid. ನಾನು ಈ ಥರ ಬರ್ತೀನಿ ಬಿಕಾಸ್ ಮೋಸ್ಟ್ ಆಫ್ ದ ಬುಕ್ಸ್ನಲ್ಲಿ ನೋಡಿ ಮಕ್ಕಳೇ ಫಸ್ಟಿಗೆ ಮೆಟಲ್ಸ್ ಕೊಡ್ತಾರೆ ಆಯಿತಾ. ಅಯನ್, ಹೈಡ್ರೋಕ್ಲೋರಿಕ್ ಆಸಿಡ್, ಅಯ್ಯೋ ಆಸಿಡ್ ಬರೆಯೋದು ಬೇಕಾಗಿಲ್ಲ, ಹೈಡ್ರೋಕ್ಲೋರಿಕ್, ಹಾಂ ಫೈನ್. ಆಸಿಡ್ ಏನು ಫಾರ್ಮ್ ಆಗಬೇಕು ಇದೆರಡು ನೋಡಿ, ಅಯನ್ FeHCl, ಫೆರಸ್ ಕ್ಲೋರೈಡ್ FeCl2, ಜೊತೆಗೆ ಯಾವ ಗ್ಯಾಸ್ ರಿಲೀಸ್ ಆಗಬೇಕು? H2 ಗ್ಯಾಸ್. ಸೊ ಫೆರಸ್ ಕ್ಲೋರೈಡ್ ಪ್ಲಸ್ H2 ಗ್ಯಾಸ್. ಅಲ್ಲಿ ಹೈಡ್ರೋಜನ್ ಅಂತೇಳಿ ವರ್ಡಲ್ಲಿ ಬರೀರಿ, ನಾನೇ ಬರಿತೀನಿ. ನಿಮ್ಮ ಹತ್ರ ಹೇಳಿದರೆ ನಾನು ಬರೆಯಲ್ಲ ಮತ್ತು ನೀವು ಬರಿತೀರಾ ಅಂತ ಹೇಳಿ ಕೇಳ್ತೀರಾ ಅಲ್ವಾ, ಸೊ ನಾನೇ ಬರಿತೀನಿ, ನಾನೇ ಬರೆದೆ. ಬ್ಯಾಲೆನ್ಸ್ ಮಾಡಿ ಇಕ್ವೇಷನನ್ನು. ಸ್ಟೇಟ್ ಸಿಂಬಲ್ ಬರೀರಿ, ಎಕ್ವಿಯಸ್ ಗ್ಯಾಸ್, ಫೆರಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಒಂದು ಅಯನ್, ಎರಡು ಕ್ಲೋರಿನ್, ಎರಡು ಹೈಡ್ರೋಜನ್. ನೀಟಾಗಿ ಆಯಿತಾ? 4 ಸ್ಟೇಟ್ಮೆಂಟ್ ಬರೆದ್ರಾ? ದಿಸ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. 100% ನೋಡಿ ಕೇಳ್ತಾರೆ ಅವರು. ಸೊ ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ 2 ಮಾರ್ಕ್ ಆರ್ 3 ಮಾರ್ಕಿಗೆ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್. ಇದರಿಂದ ಏನು ಕಲ್ತ್ರಿ? ಯಾವುದೇ ಮೆಟಲ್ಸ್ಗಳು, ಇಟ್ ಕುಡ್ ಬಿ ಜಿಂಕ್ or magnesium or aluminum or iron, whenever these reacted with different acids, this metal on reaction with acid release the hydrogen gas, right? Next question number 6 out of 15 is this: through an activity show that alcohol, glucose do not conduct electricity, though contain hydrogen, are not categorized as acids, but okay, that's it. ಆಲ್ಕೋಹಾಲ್ ಮತ್ತು ಗ್ಲೂಕೋಸನ್ನು ಆ್ಯಸಿಡ್, ಹೈಡ್ರೋಜನ್ ಅಯಾನ್ಸ್ ಇದ್ರೂ ಕೂಡ ಆ್ಯಸಿಡ್ ಅಲ್ಲ, ಯಾಕೆ ಅಂತ ಹೇಳಿ. ಸೊ ಇಫ್ ಯು ಟೇಕ್ ದ ಸೊಲ್ಯೂಷನ್ ಆಫ್ ಗ್ಲೂಕೋಸ್, ಇಫ್ ಯು ಟೇಕ್ ದ ಸೊಲ್ಯೂಷನ್ ಆಫ್ ethanol or glucose and then start
arranging them in an apparator where you have two electrode. ಒಂದು ಆ್ಯನೋಡ್ ಇದೆ, ಇನ್ನೊಂದು ಕ್ಯಾಥೋಡ್ ಇದೆ, ಕಾರ್ಬನ್ ಎಲೆಕ್ಟ್ರೋಡ್ ಇದೆ ಆಯಿತಾ. ಬೀಕರ್ ಕಂಟೈನಿಂಗ್ ಎಥನಾಲ್ ಆರ್ ಗ್ಲುಕೋಸ್ ಸೊಲ್ಯೂಷನ್ ತಗೊಳ್ತೀರಾ ಮತ್ತು ಇದನ್ನು ಬ್ಯಾಟ್ರಿಗೆ ಸಪ್ಲೈ ಕೊಡ್ತೀರಾ. ಆ್ಯನೋಡನ್ನು ನೀವು ನೆಗೆಟಿವ್ ಟರ್ಮಿನಲ್ ಆ್ಯನಯಾನ್ಸ್ ಬರಬೇಕಲ್ವ, ಹಾಗಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಾನು ಈ ಡಯಾಗ್ರಾಮ್ನಲ್ಲಿ ಪಾಸಿಟಿವ್ ಎಂಡನ್ನು ಈಚೆ ಕೊಟ್ಟಿದ್ದೀನಿ, ಆ್ಯನೋಡಿಗೆ ಪಾಸಿಟಿವ್ ಎಂಡ್ ಕೊಟ್ಟಿದ್ದೀನಿ ಆ್ಯನಯಾನ್ಸ್ ಹೋಗಲಿ ಅಂತೇಳಿ, ಕ್ಯಾಥೋಡಿಗೆ ನೆಗೆಟಿವ್ ಎಂಡ್ ಕೊಟ್ಟಿದ್ದೀನಿ ಇಲ್ಲಿ ಈ ಡಯಾಗ್ರಾಮ್ನಲ್ಲಿ. ಸೊ ಕ್ಯಾಥೋಡು ಆ್ಯನೋಡು ಇದೆ, ಗ್ಲೂಕೋಸ್ ಸೊಲ್ಯೂಷನ್ ಅಥವಾ ಆಲ್ಕೋಹಾಲ್ ಸೊಲ್ಯೂಷನ್ ತೊಗೊಂಡಿದ್ದೀರಾ, ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದ್ದೀರಾ ಆ್ಯಂಡ್ ಯು ಅಬ್ಸರ್ವ್ ವೆದರ್ ದ ಬಲ್ಬ್ ವಿಲ್ ಗ್ಲೋ ಬಟ್ ಬಲ್ಬ್ ವಿಲ್ ನಾಟ್ ಗ್ಲೋ. ಯಾಕೆ? ದ ಗ್ಲೂಕೋಸ್ ಆರ್ ಆಲ್ಕೋಹಾಲ್, ಗ್ಲೂಕೋಸ್ ಆರ್ ಆಲ್ಕೋಹಾಲ್ ಡು ನಾಟ್ ಅಯೋನೈಸ್, ಅಷ್ಟೇ ಆನ್ಸರ್ ಇದಕ್ಕೆ, ಡು ನಾಟ್ ಅಯೋನೈಸ್. ಆದರೆ ಪ್ರೂವ್ ದಿಸ್ ವಿತ್ ಅನ್ ಆಕ್ಟಿವಿಟಿ ಅಂತ ಹೇಳಿ ಕೇಳಿದ್ರೆ ರೈಟ್ ದಿಸ್ ಡಯಾಗ್ರಾಮ್. ನಿಮ್ಮ NCERT ಯಲ್ಲೂ ಕೂಡ ಆಲ್ರೆಡಿ ಒಂದು ಡಯಾಗ್ರಾಮ್ ಇದೆ. ದಟ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ SSLC ಬೋರ್ಡ್ ಫಾರ್ 2 marks or 3 marks. ಹೌ ಆಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳುವಂಥದ್ದು. ಐ ಹವ್ ಆಲ್ರೆಡಿ ಕವರ್ಡ್ ಇಟ್ ವೈಲ್ ಐ ಎಕ್ಸ್ಪ್ಲೇನ್ ಅಬೌಟ್ ಆಸಿಡ್. ಸೊ ಡೂ ವಾಚ್ ದ್ಯಾಟ್ ಡಯಾಗ್ರಾಮ್ ಆರ್ ಯು ಕ್ಯಾನ್ ಆಲ್ಸೋ ರೆಫರ್ ದಿಸ್ ಡಯಾಗ್ರಾಮ್ ಆ್ಯಂಡ್ ಮೇಕ್ ಶೋರ್ ದಟ್ ಯು ರೈಟ್ ಅ ಕನ್ಕ್ಲೂಷನ್ ಸೇಯಿಂಗ್ that these do not, I mean with the solution there is no electricity or the bulb will not glow because though they contain hydrogen it will not ionize as H+ ions. Deal. Next, why does distilled water not conduct electricity whereas rainwater does? ಯಾಕೆ distilled water electricityಯನ್ನು conduct ಮಾಡಲ್ಲ but rain water ಮಾಡುತ್ತೆ? There is no ions in distilled water or distilled water do not carry ions apart from H+ and OH-. ಯಾವುದೇ ಬೇರೆ ionsಗಳಿಲ್ಲ. H+ OH- ಇರೋದು ಕೂಡ negligible ಆಗಿರುತ್ತೆ depending on the quantity of the water, but rainwater carries many other ions or minerals. So rather than distilled water, rainwater contains many other minerals and ions, hence rainwater conducts electricity. ಡಿಸ್ಟಿಲ್ಡ್ ವಾಟರ್ನಲ್ಲಿಲ್ಲ ಬಟ್ ರೈನ್ ವಾಟರ್ನಲ್ಲಿರುವಂತಹ ಡಿಫ್ರೆಂಟ್ ಅಯಾನ್ಸ್ನಿಂದ ರೈನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. Why do acids not show acidic behavior in the absence of water? So absence of water nalli it will not release H+ ion, that's it. Acids ionize only in the presence of water. ಹೇಗೆ ionize ಮಾಡುತ್ತೆ? HCl ನ ನೀವೇನಾದರೂ ನೀರಿಗೆ ಹಾಕಿದ್ರೆ ಅದು H2O H3O+ ಮತ್ತೆ Cl- ion ಆಗಿ ರಿಲೀಸ್ ಆಗಬೇಕು. Absence of water nalli acids do not ionize to give H+ ions. ಹಾಗಾಗಿ what you can say, ಅದು ಡ್ರೈ ಮೀಡಿಯಂ ಡ್ರೈ ಸ್ಟೇಟ್ನಲ್ಲಿ ಆಸಿಡಿಕ್ ಬಿಹೇವಿಯರ್ ತೋರಿಸಲ್ಲ. 9th ಕ್ವೆಶ್ಚನ್, ನಿಮ್ಮ ಹತ್ರ 5 ಸೊಲ್ಯೂಷನ್ಸ್ ಇದೆ. ಓಕೆ, ABCDE, ABCDE. Okay, so you test this with a universal indicator, meaning pH solution or pH ಪೇಪರ್ ತಗೊಂಡು ಈ 5 ಸೊಲ್ಯೂಷನ್ನ ಟೆಸ್ಟ್ ಮಾಡ್ತೀರಾ ಆಯಿತಾ. ಆಗ pH ವ್ಯಾಲ್ಯೂ ರೀಡಿಂಗ್ ತೋರಿಸುತ್ತೆ. ಏನು? 4, 1, 11, 7, 9 ರೆಸ್ಪೆಕ್ಟಿವ್ಲಿ. ಹಾಗಾದರೆ ಎಗೆ 4, ಬಿಗೆ 1, ಸಿಗೆ 11, ಡಿಗೆ 7, ಇಗೆ 9. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 4, B value 1, C value 11, D value 7, E value 9. Order wise, sequence wise bardri. Okay. Now, which solution is neutral? ಯಾವುದು ನ್ಯೂಟ್ರಲ್ ಇದೆ ಇಲ್ಲಿ ಹೇಳಿ? ಯಾವ ವ್ಯಾಲ್ಯೂ ನ್ಯೂಟ್ರಲ್? D. Solution D is neutral. ಸೆಕೆಂಡ್ ಕ್ವೆಶ್ಚನ್, ಯಾವುದು ಸ್ಟ್ರಾಂಗ್ಲಿ ಆಲ್ಕಲೈನ್ ಇದೆ? ಯಾವ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ? 7ಗಿಂತ ಜಾಸ್ತಿ ಹೈಯೆಸ್ಟ್ ವ್ಯಾಲ್ಯೂ ಎಲ್ಲಿದೆ? ಸಿ ಅಲ್ಲಿ. ಸೊಲ್ಯೂಷನ್ ಸಿ ಈಸ್ ಸ್ಟ್ರಾಂಗ್ಲಿ ಆಲ್ಕಲೈನ್. ಸ್ಟ್ರಾಂಗ್ಲಿ ಆಲ್ಕಲೈನ್, ಕರೆಕ್ಟಾ? ನೆಕ್ಸ್ಟ್, ವಿಚ್ ಒನ್ ಇಸ್ ಸ್ಟ್ರಾಂಗ್ಲಿ ಆಸಿಡಿಕ್? ಯಾವುದು ಸ್ಟ್ರಾಂಗ್ಲಿ ಆಸಿಡಿಕ್ ಇದೆ ಅಂದರೆ pH ವ್ಯಾಲ್ಯೂ ಲೆಸ್ಸರ್ ದ್ಯಾನ್ 7 ಇರಬೇಕು, ಬಟ್ ಟುವರ್ಡ್ಸ್ 1, 2, 0 ಎಲ್ಲಿದೆ ಅದು? ಬಿ. BL ವ್ಯಾಲ್ಯೂ ಇಸ್ 1, ಸೊ ಸ್ಟ್ರಾಂಗ್ಲಿ ಆಸಿಡಿಕ್.
ವೀಕ್ಲಿ ಆಸಿಡಿಕ್ ಅಂದರೆ ವ್ಯಾಲ್ಯೂ ಶುಡ್ ಬಿ ನಿಯರ್ಲಿ 7. 1 2 3 4 ಅಲ್ಲ, ಈ 5.5 ನಂತರ 6 6.9 6.1 ಆ ಥರದ್ದು. ಸೊ ಇಲ್ಲಿ ಓಕೆ 4 ಇಸ್ ನಾಟ್ ವೀಕ್ಲಿ ಆಸಿಡಿಕ್ ಆಯಿತಾ, ಅದು ಮಾಡ್ರೇಟ್ಲಿ ಆಸಿಡಿಕ್, ಬಟ್ ಅವ್ರು ಕೊಟ್ಟಿರೋದ್ರಲ್ಲಿ ಅದನ್ನೇ ಬರೀಬೇಕಾಗುತ್ತೆ. ಇವಾಗ ಎ ಈಸ್ ಹ್ಯಾವಿಂಗ್ ವ್ಯಾಲ್ಯೂ ಆಫ್ 4 ವೀಕ್ಲಿ ಆಸಿಡಿಕ್. 4 ಅಂತ ಹೇಳುವಂಥದ್ದು ಮಾಡ್ರೇಟ್ ಮಕ್ಕಳೇ, ವೀಕ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಬಿಯಾಂಡ್ 5.5 ಹಾಗೆ ತಗೊಳ್ಬೇಕಿತ್ತವ್ರು. ಎನಿವೇಸ್ ನೆಕ್ಸ್ಟ್ ಯಾವುದು ವೀಕ್ಲಿ ಆಲ್ಕಲೈನ್ ಇದೆ? 9. ಇ ಈಸ್ ವೀಕ್ಲಿ ಆಲ್ಕಲೈನ್. ನಾನು ಆ ಕಾರ್ನರಿಗೆ ಬರೆದಿದ್ದೀನಿ. ಫೈನ್, ನೀವು ನೆನ್ಪಿಟ್ಕೊಳ್ತೀರಿ ಇದನ್ನು. ಸೊ ಡಿ ಈಸ್ ನ್ಯೂಟ್ರಲ್, ಓಕೆ. ಸಿ ಈಸ್ ಸ್ಟ್ರಾಂಗ್ಲಿ ಆಲ್ಕಲೈನ್, ಬಿ ಈಸ್ ಆಸಿಡಿಕ್, ಎ ಈಸ್ ವೀಕ್ಲಿ ಆಸಿಡಿಕ್, ಇ ಈಸ್ ವೀಕ್ಲಿ ಆಲ್ಕಲೈನ್. ಈ ಕ್ವೆಶ್ಚನ್ ತುಂಬ ಸಲ ನಿಮ್ಮ ಕ್ಲಾಸ್ ಟೀಚರ್ಸ್ ಕೇಳ್ತಾರೆ. ಈಸಿ ಫಾರ್ ದ ಕರೆಕ್ಷನ್ ಒಂದು, ಇನ್ನೊಂದು ಸ್ಕೋರಿಂಗ್ ಕ್ವೆಶ್ಚನ್. ಇದು 5 ಮಾರ್ಕ್ಸಿಗೆ ಕೇಳ್ತಾರೆ. ಆಲ್ರೆಡಿ ಕೇಳಿರ್ಬೋದು ಹಲವಾರು ಟೆಸ್ಟ್ನಲ್ಲಿ, ಬಟ್ ದಿಸ್ ಕ್ವೆಶ್ಚನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಈಸಿ ಅಲ್ವಾ? ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೂ ನಿಮ್ಮ ಟೀಚರ್ಸ್ಗಳಿಗೆ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಟೆಸ್ಟಿಂಗ್, ನಿಮ್ಮ ನಾಲೆಜ್ದು ಟೆಸ್ಟನ್ನು ಕೂಡ ನಿಮ್ಮ ಟೀಚರ್ಸ್ಗಳು ಮಾಡಲಿಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಇದರಲ್ಲಿ ನಿಮ್ಮ PH ಸ್ಕೇಲ್ದು ನಾಲೆಜ್ ಎಷ್ಟಿದೆ ಅಂತ ಹೇಳಿ ಕರೆಕ್ಟಾಗಿ ಕಂಡುಹಿಡಿಬೋದು. ಆಲ್ ರೈಟ್, ಡೀಲ್ ಈಸಿ ಕ್ವೆಶನ್. 10ನೇ ಕ್ವೆಶನಿಗೆ ನೋಡೋಣ. ಈಕ್ವಲ್ ಲೆಂತ್ ಇರುವಂತಹ ಮೆಗ್ನೀಷಿಯಂ ರಿಬ್ಬನನ್ನು ತಗೊಳ್ಬೇಕಂತೆ, ಆಯಿತಾ. ಆಮೇಲೆ ಅದನ್ನು ಟೆಸ್ಟ್ ಟ್ಯೂಬ್ ಎ ಮತ್ತು ಟೆಸ್ಟ್ ಟ್ಯೂಬ್ ಬಿಗೆ ಹಾಕಬೇಕಂತೆ. ಸೊ ಟೆಸ್ಟ್ ಟ್ಯೂಬ್ ಎ, ಬೀಕರ್ ಬರೀತಿದ್ದೀನಿ, ಟೆಸ್ಟ್ ಟ್ಯೂಬ್ ಬರೆಯೋಕ್ಕೆ ಹೋಗಿ. ಆ್ಯಂಡ್ ಟೆಸ್ಟ್ ಟ್ಯೂಬ್ ಬಿ. ಸೊ ಈಕ್ವಲ್ ಅಂತಿರುವ ಮೆಗ್ನೀಷಿಯಂ ರಿಬ್ಬನ್ ತಗೋತೀನಿ ನಾನು. ಮೆಗ್ನೀಷಿಯಂ ರಿಬ್ಬನ್ನ ಪಿಂಕ್ ಕಲರಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇಟ್ ಇಸ್ ಅ ಗ್ರೇ ಕಲರ್, ಬಟ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಪಿಂಕ್ ಕಲರಲ್ಲಿ ತಗೊಳ್ತಾ ಇದ್ದೀನಿ. 2 ಟೆಸ್ಟ್ ಟ್ಯೂಬ್ನಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಇದೆ. ಓಕೆ, ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ ಎ, ಟೆಸ್ಟ್ ಟ್ಯೂಬ್ ಎಲ್ಲಿ ತೊಗೊಂಡಿದ್ವಿ. ಬಟ್ ಟೆಸ್ಟ್ ಟ್ಯೂಬ್ ಎನಲ್ಲಿ ಯಾವ ಆ್ಯಸಿಡ್ ಇದೆ ಗೊತ್ತಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಟೆಸ್ಟ್ ಟ್ಯೂಬ್ ಎನಲ್ಲಿ ವೀಕ್ ಆ್ಯಸಿಡ್ ಯಾವುದದು? ಆಸಿಟಿಕ್ ಆ್ಯಸಿಡ್. ಆಸಿಟಿಕ್ ಆ್ಯಸಿಡ್ CH3COH. ಇದರಲ್ಲಿ ಸ್ಟ್ರಾಂಗ್ ಆ್ಯಸಿಡ್, ಇನ್ನೊಂದರಲ್ಲಿ ವೀಕ್ ಆ್ಯಸಿಡ್, ಆಯಿತಾ. ಅಮೌಂಟ್ so acetic acid is added to the test tube B. Concentration taken for both the acids are same. Okay, ಎಷ್ಟು amount to ಎಷ್ಟು concentration, ಇದು ಎರಡು ಕೂಡ ಎರಡು ಬೀಕರ್ನಲ್ಲಿ ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. In which test tube will the fizzing occur more vigorously and why? Fizzing అంటే evolution of hydrogen gas ಬರ್ತಿರ್ಬೇಕ್ರೆ ಸೌಂಡ್ ಬರುತ್ತೆ ನೋಡಿ, ಅದೇ ಫಿಝಿಂಗ್ ಸೌಂಡ್. ಸೊ ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಜಾಸ್ತಿ ಫಿಝಿಂಗ್ ಸೌಂಡ್ ಬರ್ತಾ ಇದೆ ಅಂದರೆ ಅರ್ಥ ಏನು? ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಜಾಸ್ತಿ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಆಬ್ವಿಯಸ್ಲಿ ಆನ್ಸರ್ ಏನಾಗಬೇಕು? ಇನ್ ಟೆಸ್ಟ್ ಟ್ಯೂಬ್ ಎ ಮೋರ್ fizzing sound occurs due to the presence of H plus ions. Due to the presence of H plus ions from ಯಾವ ಆಸಿಡ್ ಅದು? ಸ್ಟ್ರಾಂಗ್ ಆಸಿಡ್. ಯಾವ ಆಸಿಡ್? strong acid HCl compared to test tube B. ನೀವು ಕಂಪ್ಯಾರಿಸನ್ ನಲ್ಲಿ ಹೇಳ್ತಿದ್ದೀರಾ ಅಲ್ವಾ? compared to test tube B. ಕೆಮಿಕಲ್ ರಿಯಾಕ್ಷನ್ಸ್ ಬರೆಯೋಣವಾ? ಇದ್ರದ್ದು ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ಬರೀತೀರಾ? ಟೆಸ್ಟ್ ಟ್ಯೂಬ್ ಎ ನಲ್ಲಿ ಯಾವ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ? ಮೆಗ್ನೀಷಿಯಂ hydrochloric acid. When metal reacts with salt, you get magnesium chloride and hydrogen gas. Okay,
Test tube B. Test tube B ನಲ್ಲಿ ಏನಾಗಬೇಕು? So you have magnesium again and acetic acid CH3COOH. I told you, no, do not touch carbon 3 hydrogen, again 1 carbon. ಇದೆಲ್ಲವುಗಳು ಕೂಡ family members, they will not come out. Who is outsider here? Hydrogen is the outsider, so hydrogen will be replaced by magnesium. But you know the difference, ಇದಕ್ಕೆ minus ಇದಕ್ಕೆ ಪ್ಲಸ್, ಹಾಗಾಗಿ ಇಲ್ಲಿ ಯಾವುದೇ ಚಾರ್ಜಸ್ ಇರಲಿಲ್ಲ. ಬಟ್ ಮೆಗ್ನೀಷಿಯಮ್ ಹ್ಯಾಸ್ ಅ ಡಿಫರೆಂಟ್ ಚಾರ್ಜ್, ಏನು? +2. ಸೊ ದಟ್ +2 ಚಾರ್ಜ್ ವಿಲ್ ಬಿ written for all these species. ಮೆಗ್ನೀಷಿಯಮ್ಗೆ -1 ಚಾರ್ಜ್, ಸೊ ಹಾಗಾಗಿ ಇದು ಈ ಥರ ಬರುತ್ತೆ along with H2 gas. ಇಲ್ಲಿ less H2 gas ಬರುತ್ತೆ with respect to the strong acid. HCl is a strong acid, ಹಾಗಾಗಿ more hydrogen gas ಬರುತ್ತೆ. This is a weak acid, ಹಾಗಾಗಿ less H2 gas, ಕಡಿಮೆ H2 gas ಬರುತ್ತೆ. Easy? Okay, this question is my favorite question. Fresh milk, 11, question number 11. Fresh milk has a pH of 6. Remember this. Milk has a pH of how much? 6. How do you think the pH will change as it turns into curd? Milk is changing into curd. What should happen to pH? Which has more lactic acid? So first of all, milk has pH of 6. Why? Because milk has an acid. Which one is that? Lactic acid. So due to the presence of lactic acid, milk has a pH value of 6. Alva? But curd has even more lactic acid. Curd has more lactic acid. More the lactic acid, more will be the pH value. So lesser will be the pH value. More the acid, pH value goes lesser. H plus ions becomes more. So curd has more lactic acid, hence pH value decreases. But what increases, students? H plus ion value increases. What increases? H plus concentration. Concentration or count of H plus ion per unit volume increases. Ishtu artha adre saku. Aita, curd is sour in taste and acidic. pH value decreases from 6 to further below. Next question, question number 12 out of 15. A milkman adds very small amount of baking soda to a fresh milk. Fresh milk ನಿಮ್ಮ ಮನೆಗೆ ಬರ್ತಾ ಇದೆ, ಆ ಮಿಲ್ಕ್ ಮ್ಯಾನ್ ಏನು ಮಾಡ್ತಾನೆ? ಕಿತಾಪತಿ ಕೆಲಸ ಮಾಡ್ತಾನೆ. He adds baking soda to it. ಏನಕ್ಕೆ ಮಕ್ಕಳೇ ಬೇಕಿಂಗ್ ಸೋಡಾ ಆ್ಯಡ್ ಮಾಡಬೇಕು ಅಂತ ಹೇಳೋ ಕ್ವೆಶ್ಚನ್ ಇವಾಗ ಕೇಳ್ತಾರೆ. Why does he shift the pH of the fresh milk from 6 to slightly alkaline? On baking soda first of all ಯಾಕೆ ಹಾಕ್ತಾನೆ? To shift the pH value from 6 ಇಂದ slightly alkaline ಗೆ. ಯಾಕೆ ಆ ಥರ ಮಾಡ್ತಾನೆ ಅಂತ ಹೇಳಿ ಕೇಳ್ತಾರೆ. ಯಾಕೆ? Because milk has lactic acid. It may change into curd very fast, forming more lactic acid, which spoils the quality of the milk. Alva? So in order to avoid the curdling of milk, he adds baking soda. So curdling of milk agade ilva? Yes, it will happen, but it will take longer time. So why does this milk takes long time to set as curd? Because the milk right now is not in acidic condition. When he adds baking soda, the added baking soda will neutralize the lactic acid present in the milk, which shifts the pH of the milk to alkaline. Right now, milk condition is alkaline. So it takes pretty long time for the milk to set back into curd. Alva, pH down aglikku ಸ್ವಲ್ಪ time ತಗೊಳುತ್ತೆ. So the answer is, why does he shift the pH? So the answer is, fresh milk is slightly acidic due to the presence of lactic acid. When milkman adds baking soda, this will neutralize the amount of lactic acid present in it. So right now, the milk has become alkaline. So to change into curd, which is acidic, it will take time. That's it. Alkaline in the acidic shift ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. The question number 13 out of 15. So plaster of Paris should be stored in a moisture proof container. Explain why. What do you mean by plaster of Paris? Calcium sulfate hemihydrate. The formula is CaSO4 half time water molecule. This
easily absorbs moisture present in the atmosphere. So it will absorb 3/2 amount of water and it will set into hard mass called as gypsum. So plaster of Paris will absorb the moisture and it set back into hard mass of gypsum, calcium sulfate, 2 times of water. What is the formula of gypsum? Calcium sulfate dot 2H2O. So this is a hard mass. With this we can't apply or we can't immobilize the fractured bone. The application part is entirely different from POP, right? Hagagi naven martivi plaster of Paris anna we have to store in a container which is a waterproof. Artha aita? Next question, what is neutralization reaction? Give 2 example. What do you mean by neutralization reaction? When acid reacts with the base, it forms salt and water along with the release of heat. So most of the neutralization reactions are exothermic. Example, when sodium acid, I'll take HCl. When HCl reacts with sodium hydroxide, these both will react to form a salt. Which salt you can expect here? NaCl. NaCl plus H and HNO. H2O is formed. So neutralization reaction involves neutralizing the H plus ions from an acid and OH minus ion from the base to form water. Aita examples heli anta helidre, this is example number 1. 2 example kelidre, any number of examples you can write. H2SO4 KOH. Now tell me what salt it can form. K2SO4. ಇಲ್ಲಿ KSO4 ಅಂತ ಇಲ್ಲಿ ಡೈರೆಕ್ಟ್ ಆಗಿ ಬರೆಯೋಕ್ಕಾಗಲ್ಲ because while writing the product make sure that the charges are completely neutralized. K2SO4 it should be K is +1, sulfate is -2. That charge goes here so it becomes K2SO4 plus water H and HNO H2O. That's it. So this is question number 14. Next, question number 15. Give 2 important uses of washing soda and baking soda. Washing soda is actually used in industries such as glass, paper, soap manufacturing industrially. It has a great value. Second one is removing permanent hardness of water. Permanent hardness, treating permanent hardness of water nalli. Washing soda has its own importance in laundry, which is a common use, in laboratory as a laboratory reagent, which is a common use. Specific agi idana bariri. Baking soda, definitely in baking powder. So in order to bake different food items, you know, making the stuffs quite fluffy, soft, we add it. So in the manufacturing sector of baking powder, baking soda is one of the important component. Along with that, this is also used in soda acid fire extinguisher. So soda acid fire extinguisher nalli use ಮಾಡ್ತಾರೆ. And antacid as a substance which can reduce excess of acid produced in our stomach. As an antacid, baking soda vanna use ಮಾಡ್ತಾರೆ. So that's it. And here we go with So let's summarize what we have learned today. We learned about different questions on the entire topic. So we have to focus more on again pH value, right? So pH value ಬಗ್ಗೆ ತುಂಬಾ questions ಅವರು ಕೇಳಿದ್ರು. Milkman ಯಾಕೆ acid and base ಅನ್ನು add ಮಾಡ್ತಾರೆ? So a kind of practical based questions ನ ಕೇಳಿದ್ರು. So then the reaction between acid ಮತ್ತೆ metals ಜಾಸ್ತಿ ಇತ್ತು. ಪ್ರತಿ ಒಂದು questions ನ analyze ಮಾಡ್ತಾ ಬರಬೇಕಾದ್ರೆ ಮತ್ತೆ conducting property H plus ions related. ಯಾಕೆ ಕೆಲವೊಂದು acids conducts electricity, ಯಾಕೆ ಕೆಲವೊಂದು acids shows acidic behavior, ಕೆಲವೊಂದು substance do not show acidic behavior. So ಅಂತವುಗಳ ಬಗ್ಗೆ ಜಾಸ್ತಿ questions ನ ಅವರು ಕೇಳಿದ್ರು, right? So focus more on in this chapter pH,
So H plus ion related questions, and definitely chemical equations. You have to practice chemical reaction and chemical equations, and application of pH. So also uses of different compounds. This is very very important. Matte application of pH ಬಗ್ಗೆ ಕೂಡ focus ಮಾಡಿ. Yeah, that's it. We are done with this lesson. Thank you so much for watching this video. Dhanyavada. We'll meet you in the next class.